ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಹೇಳಿದ್ದೆ ಶಾಪಿಂಗ್ ಮಾಡುವಾಗ ಯಾಕೆ ಇಷ್ಟೊಂದೆಲ್ಲ ಶಾಪಿಂಗ್ ಮಾಡ್ತಿದ್ದೀನಿ ಅಂತ. ಈ ಮಂತಲ್ಲಿ ಆ್ಯನಿವರ್ಸರಿ, ಬರ್ಡೇ, ಹಬ್ಬಗಳು ತುಂಬಾ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ ಅಂತ. ಸೊ ಇವತ್ತು ನನ್ನ ಬರ್ಡೇ ಹೇಗೆ ಇತ್ತು, ಬರ್ಡೇ ದಿನ ಸೆಲೆಬ್ರೇಷನ್ ಎಲ್ಲ ಹೇಗಾಯಿತು ಅಂತ ನಿಮಗೆ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಸೊ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಬೆಳಗಿನ ಜಾವ ತಿಂಡಿಗೆ ನಾನು ಟೊಮ್ಯಾಟೊ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇದು ನಿಂಬೆಹಣ್ಣು ಯೂಸ್ ಮಾಡ್ದಲೇ ಮಾಡೋವಂಥದ್ದು. ತುಂಬ ಫಾಸ್ಟಾಗಿ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಯಾವಾಗಲೂ ಅದೇ ಚಿತ್ರಾನ್ನ ತಿಂದು ಬೋರ್ ಆಗಿರೋರಿಗೆ ಡೆಫಿನೆಟ್ಲಿ ಡಿಫ್ರೆಂಟಾಗಿರೋದು ಇಷ್ಟ ಆಗೇ ಆಗುತ್ತೆ. ಈಗ ನಾನು ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಕಾಯಿಸ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಇಂಗು ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನೀವು ಖಾರಕ್ಕೆ ನೋಡಿಕೊಂಡು ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಆಗಲಿ ಖಾರದ ಪುಡಿ ಆಗಲಿ ಯೂಸ್ ಮಾಡಲ್ಲ. ಸೊ ಇದರಿಂದನೇ ಖಾರ ಬರೋದು. ನಾನು ಯೂಸ್ ಮಾಡ್ತಿರೋದು ತುಂಬ ಖಾರದ ಮೆಣಸಿನ್ಕಾಯಿ, ಸೊ ಕಡಿಮೆ ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಕೂಡ ಹಾಕ್ಬಿಟ್ಟು ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಗಾರ್ಲಿಕ್ ಫ್ಲೇವರ್ ಇಷ್ಟ ಇರೋರು, ತುಂಬಾ ಇಷ್ಟ ಇರೋರು ಗಾರ್ಲಿಕ್ ಕೂಡ ಜಜ್ಜಿಬಿಟ್ಟು ಹಾಕ್ಕೋಬೋದು. ನಾನು ಡೈರೆಕ್ಟಾಗಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಚಿತ್ರಾನ್ನದಲ್ಲಿ. ಸೊ ಕಡಿಮೆ ಕ್ವಾಂಟಿಟಿಯಲ್ಲಿ ಗೊಜ್ಜು ಮಾಡ್ತಾಯಿದ್ದೀನಿ ನಾನು, ಆದ್ರೂ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಬೇಗ ಸಾಫ್ಟ್ ಆಗಲಿ ಅಂತ ನಾನು ಸ್ವಲ್ಪ ಉಪ್ಪನ್ನು ಈಗಲೇ ಹಾಕ್ತಾಯಿದ್ದೀನಿ. ಹಾಗೆ ಅರಿಶಿನದ ಪುಡಿ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ತುಂಬ ಬ್ರೌನ್ ಆಗೋದೇನು ಬೇಡ, ಜಸ್ಟ್ ಸಾಫ್ಟಾಗಿ ಕಲರ್ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಈಗ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಿದೆ. ಇದಕ್ಕೆ ನಾನು 2-3 ಚಿಕ್ಕ ಚಿಕ್ಕ ಟೊಮ್ಯಾಟೋಸ್ನ ಈ ರೀತಿ ರಫಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಿದಾಗ ಸಾಫ್ಟಾಗಿ ಮಷಿ ಆಗೋಗುತ್ತೆ ಟೊಮ್ಯಾಟೋಸ್ ಎಲ್ಲನೂ. ಸೊ ಟೊಮ್ಯಾಟೋಸ್ನ ನಾವು ಹೇಗೆ ಚಾಪ್ ಮಾಡಿದ್ರೂ ಅದು ಸಾಫ್ಟಾಗಿ ಎಲ್ಲ ಕರ್ಗೋಗುತ್ತೆ. ಸೊ ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ. ಸೊ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ನಾನು ಈ ಕಡೆ ಫ್ಲೇಮ್ನ ಸಿಮ್ಮಿಗೆ ಇಟ್ಬಿಟ್ಟು ಪಕ್ಕದಲ್ಲಿ ನಾನು ಶೇಂಗಾ ಬೀಜ ಫ್ರೈ ಮಾಡೋದಕ್ಕೋಸ್ಕರ ಎಣ್ಣೆ ಇಟ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಫಸ್ಟಿಗೆ ಒಗ್ಗರಣೆ ಹಾಕೋಕ್ಕೂ ಮುಂಚೆ ಹಾಕಿರ್ತೀವಲ್ಲ ಎಣ್ಣೆ, ಅದರಲ್ಲೇ ಕೂಡ ನೀವು ಶೇಂಗಾನ ಫ್ರೈ ಮಾಡಿ ತಕ್ಕೋಬೋದು. ಶೇಂಗಾನ ಫ್ರೈ ಮಾಡಿದ್ದಾದಮೇಲೆ ನಾವು ಒಗ್ಗರಣೆ ಹಾಕಿ ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿದ್ರೆ ಶೇಂಗಾ ಬೀಜ ಕ್ರಿಸ್ಪಿನೆಸ್ ಕಳ್ಕೊಂಡು ಸ್ವಲ್ಪ ಸಾಫ್ಟ್ ಆಗುತ್ತೆ. ನನಗೂ ಕಾರ್ತಿಕ್ ಇಬ್ಬರಿಗೂ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿರೋವಂಥ ಶೇಂಗಾ ಬೀಜಗಳಿಷ್ಟ, ಕಡಲೆಕಾಯಿ ಬೀಜ. ಅದಕ್ಕೆ ನಾನು ಸಪ್ರೇಟಾಗಿ ಫ್ರೈ ಮಾಡಿ ಈಗ ಲಾಸ್ಟ್ ಮಿನಿಟಲ್ಲಿ ಹಾಕ್ತಾಯಿದ್ದೀನಿ. ಸೊ ಈಗ ಟೊಮ್ಯಾಟೋಸ್ ಕೂಡ ಸಾಫ್ಟ್ ಆಗಿದ್ದಾಗ ನಾನು ಶೇಂಗಾ ಬೀಜ ಹಾಕೋದ್ರಿಂದ ಕೊನೆವರೆಗೂ ಕ್ರಿಸ್ಪಾಗಿರುತ್ತೆ. ಈಗ ಗೊಜ್ಜು ರೆಡಿಯಾಗಿದೆ. ಇದಕ್ಕೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡ್ಬೋದು. ಆಪ್ಷನಲ್ಲು ಹಾಗೆ ಕೂಡ ಕಲಿಸ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ, ಮನೇಲಿರೋರಿಗೆಲ್ಲ ಮಾಡಿಕೊಡಿ, ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ದಿಢೀರಂತ ಮಾಡಿಬಿಡ್ಬೋದು. ಹಿಂದಿನ ದಿನ ಮಿಕ್ಕಿದ ಅನ್ನಕ್ಕೆ ತಕ್ಷಣ ಈ ರೀತಿ ಗೊಜ್ಜು ಮಾಡಿ ಕಲಿಸಿದ್ರೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೂ ಕೂಡ ಕೊಟ್ಟು ಕಳ್ಸೋಕ್ಕೆ ತುಂಬ ಈಸಿಯಾಗಿ ಆಗೋಗುತ್ತೆ. ಈಗ ಕಾರ್ತಿಕ್ ಕೂಡ ಆಫೀಸಿಗೆ ಹೋಗೋಕ್ಕೆ ರೆಡಿಯಾಗಿದ್ದಾರೆ. ಸೊ ಅವ್ರಿಗೋಸ್ಕರ ನಾನು ಸ್ವಲ್ಪ ಅನ್ನನ ಈ ರೀತಿ ಪಾತ್ರೆಯಲ್ಲಿ ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಸ್ಟ್ರಾಂಗ್ ಬೇಕೋ ಅಷ್ಟು ಸ್ಟ್ರಾಂಗಾಗಿ ನಾವು ಕಲಿಸ್ಕೋಬೋದು. ಸೊ ಇಷ್ಟೇ ನೋಡಿ, ಟೊಮ್ಯಾಟೊ ಚಿತ್ರಾನ್ನ ರೆಡಿಯಾಗಿದೆ. ಸೊ ಕಾರ್ತಿಕ್ ಇನ್ನೇನು ಬ್ರೇಕ್ಫಾಸ್ಟ್ ಮಾಡಿ ಆಫೀಸಿಗೆ ಹೊರಡ್ತಾರೆ. ಆಮೇಲೆ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಿ ನಿಮಗೆ ಒಂದಷ್ಟು ಪ್ರಾಡಕ್ಟ್ಸ್ನ ತೋರಿಸೋಣ ಅಂತಿದ್ದೀನಿ. ಯಾಕಂದರೆ ನೀವು ನೋಡ್ತಿರ್ಬೋದು, ನಾವು ರೀಸೆಂಟ್ಲಿ ನಮ್ಮ ನೇಬರ್ಸ್ ಜೊತೆ ತುಂಬ ಕ್ಲೋಸ್ ಆಗಿದ್ದೀವಿ. ಅವರು ಕೂಡ ಮನೆಗೆ ಬರ್ತಿರ್ತಾರೆ, ನಾವು ಹೋಗ್ತಿರ್ತೀವಿ. ಅಲ್ಲಿವರೆಗೂ ನನಗೆ ಔಟ್ಸೈಡ್ ಕಾಂಟ್ಯಾಕ್ಟ್ ಯಾವುದೂ ಇರಲಿಲ್ಲ. ಬಟ್ ಈ ನಡುವೆ ಕಾಂಟ್ಯಾಕ್ಟ್ಸ್ ಸ್ವಲ್ಪ ಜಾಸ್ತಿ ಆಗಿದೆ. ಹಾಸ್ಪಿಟಲ್ಗೂ ಕೂಡ ಓಡಾಡ್ತಾ ಇರಬೇಕಾಗುತ್ತೆ. ಸೊ ಕಾರ್ತಿಕ್ ಕೂಡ ಹೊರಗೆ ಹೋಗಿ ಬರ್ತಾರೆ. ಇದರಿಂದ ಎಲ್ಲದರಿಂದ ನಾವು ಸೇಫಾಗಿರಬೇಕು ಅಂದರೆ ಮನೆಗೆ ಕೆಲವೊಂದು ಸ್ಯಾನಿಟೈಸಿಂಗ್ ಪ್ರಾಡಕ್ಟ್ಸ್ ತುಂಬಾ ಇಂಪಾರ್ಟೆಂಟು. ಸೊ ಒಂದು ಸ್ಯಾನಿಟೈಸರ್ ತರಿಸಿದ್ದೀನಿ ಗುಡ್ ವೈಬ್ಸಿಂದ. ಹಾಗೆಯೇ ಸ್ಯಾನಿಟೈಸರ್ನ ಡೈಲಿ ಪದೇ ಅಪ್ಲೈ ಮಾಡ್ತಾನೆ ಇರ್ತೀವಿ. ಹ್ಯಾಂಡ್ ವಾಶ್ ಕೂಡ ಮಾಡ್ತಾನೆ ಇರ್ತೀವಿ. ಈ ರೀತಿ ಮಾಡ್ತಿರೋದ್ರಿಂದ ನಮ್ಮ ಕೈ ತುಂಬಾ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೈನ ಯಾವಾಗಲೂ ಸಾಫ್ಟಾಗಿ ಮಾಯಿಶ್ಚರೈಸ್ಡ್ ಆಗಿರಬೇಕು ಅಂದರೆ ನೀವು ಹ್ಯಾಂಡ್ ಕ್ರೀಮ್ನ ಅಪ್ಲೈ ಮಾಡಬೇಕು. ಪದೇ ಅಪ್ಲೈ ಮಾಡೋದು ಬೇಡ. ಬೆಳಗ್ಗೆ ಒಂದು ಸತಿ, ಸಂಜೆ ಒಂದು ಸತಿ ಅಪ್ಲೈ ಮಾಡಿದ್ರೆ ಸಾಕು. ಎವ್ರಿ ನೈಟ್ ಮಲಗಬೇಕಾದ್ರೆ ನಿಮಗೆ ನೆನಪು ಮಾಡಿಕೊಂಡು ನೀವು ಹ್ಯಾಂಡ್ ಕ್ರೀಮ್ನ ಹಚ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದೇಳಷ್ಟರಲ್ಲಿ ನಿಮ್ಮ ಕೈ ತುಂಬ ಸಾಫ್ಟಾಗಿರುತ್ತೆ, ಡ್ರೈನೆಸ್ ಎಲ್ಲ ಹೋಗಿರುತ್ತೆ. ಹಾಗೆಯೇ ಈ ಆರೆಂಜ್ ಮತ್ತು ಲೆಮನ್ ಟಾಯ್ಲೆಟ್ ಸೀಟ್ ಸ್ಪ್ರೇ ಸ್ಯಾನಿಟೈಸರ್ನ ಕೂಡ ನಾನು ಆರ್ಡರ್ ಮಾಡಿದ್ದೀನಿ. ಯಾಕಂದರೆ ಹಾಸ್ಪಿಟಲ್ಸ್ಗೆ ಹೋಗ್ತಿರ್ತೀವಿ, ಹೊರಗಡೆ ಪಬ್ಲಿಕ್ ಪ್ಲೇಸಸ್ಸಲ್ಲಿ ನಾವು ಟಾಯ್ಲೆಟ್ಸ್ನ ಯೂಸ್ ಮಾಡುವಾಗ
ಟಾಯ್ಲೆಟ್ ಸೀಟ್ಗೆ ಇದನ್ನು ಸ್ಪ್ರೇ ಮಾಡಿಬಿಟ್ಟು ಒಂದು 10 ಸೆಕೆಂಡ್ಸ್ ಬಿಟ್ಟು ಆಮೇಲೆ ಯೂಸ್ ಮಾಡೋದ್ರಿಂದ ಅದೂ ಕೂಡ ಸ್ಯಾನಿಟೈಸ್ ಆಗುತ್ತೆ. ಯಾವುದೇ ರೀತಿಯಾದ ಇನ್ಫೆಕ್ಷನ್ ಆಗೋದಿಲ್ಲ, ವೈರಸ್ಸಿಂದನೂ ಸ್ವಲ್ಪ ದೂರ ಇರ್ಬೋದು. ಸೊ ಈ ರೀತಿ ಪ್ರಿಕಾಷನರಿ ಮೆಷರ್ಸ್ಗೋಸ್ಕರ ನಾನು ಇಷ್ಟು ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೀನಿ. ಅದ್ರ ಜೊತೆಗೆ ಪ್ಯೂರ್ ಕ್ಯಾಸ್ಟರ್ ಆಯಿಲ್ ಕೂಡ ಯೂಸ್ ಮಾಡಿದ್ದೀನಿ. ಇದನ್ನು ಐಬ್ರೋಸ್ಗೆ ಅಥವಾ ಐ ಲ್ಯಾಶಸ್ಗೆ ಅಪ್ಲೈ ಮಾಡೋದ್ರಿಂದ ಕೂದಲು ಚೆನ್ನಾಗಿ ಬ್ಲ್ಯಾಕಾಗಿ ಥಿಕ್ಕಾಗಿರುತ್ತೆ. ಹಾಗೆಯೇ ನಾನು ಗುಡ್ ವೈಬ್ಸ್ ಅವರ ಗೋಲ್ಡ್ ಫೇಶಿಯಲ್ ಸ್ಕ್ರಬ್ ಮತ್ತು ಗೋಲ್ಡ್ ಫೇಶಿಯಲ್ ಮಾಸ್ಕ್ ಎರಡನ್ನೂ ಆರ್ಡರ್ ಮಾಡಿದ್ದೀನಿ. ಈ ಗೋಲ್ಡ್ ಫೇಸ್ ಮಾಸ್ಕು ಫೇಸ್ ಸ್ಕ್ರಬ್ಬು ತುಂಬಾ ಟ್ರೆಂಡಲ್ಲಿದೆ. ಸೊ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಇದು ಟ್ರೈ ಮಾಡಿ ನಾನು ನಿಮಗೆ ಹೇಗಿತ್ತು ಅಂತ ಹೇಳ್ತೀನಿ. ಪರ್ಪಲಲ್ಲಿ ಆ್ಯಸ್ ಯೂಶ್ವಲ್ ಯಾವಾಗಲೂ ಆಫರ್ ನಡೀತಾನೆ ಇರುತ್ತೆ, ಅಪ್ ಟು 40%. ಅದ್ರ ಜೊತೆಗೆ ನಾನು ಫೇಶಿಯಲ್ ಆಯಿಲ್ ಕೂಡ ತರಿಸಿದ್ದೀನಿ, ಅದನ್ನು ಕೂಡ ಟ್ರೈ ಮಾಡಿ ನಿಮ್ಗೆ ಹೇಳ್ತೀನಿ. ಗುಡ್ ವೈಬ್ಸ್ ಮೇಲಂತೂ ಎನಿ ಟೈಮ್ ಆಫರ್ ನಡೀತಾನೆ ಇರುತ್ತೆ, ಬೈ ಟು ಗೆಟ್ ಟು ಆಫರು. ಇದು ನೀವು ಪರ್ಪಲ್ ಆ್ಯಪ್ನ ಡೌನ್ಲೋಡ್ ಮಾಡಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ಪ್ರಾಡಕ್ಟ್ಸ್ದು ಲಿಂಕ್ ಕೊಟ್ಟಿರ್ತೀನಿ. ನೀವು ಆಫರ್ ಇದ್ದಾಗ ಪರ್ಚೇಸ್ ಮಾಡಿದ್ರೆ ತುಂಬಾ ಹಣ ಉಳಿಸ್ಬೋದು. ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡಿದ್ದ ಫ್ರೈಂಗ್ ಪ್ಯಾನ್ ನೀವು ನೋಡಿರ್ಬೋದು, ಸ್ಟೇನ್ಲೆಸ್ ಸ್ಟೀಲು ಹೊಸದು. ಅದು ನನಗೆ ಕಾರ್ತಿಕ್ ಬರ್ಡೇಗೆ ಅಂತ ಗಿಫ್ಟ್ ಮಾಡಿದ್ದು, ಅದನ್ನು ನಿಮ್ಗೆ ತೋರಿಸೋದು ಮರ್ತೋದೆ. ಪ್ರೆಸ್ಟೀಜ್ ಪ್ಲಾಟಿನಾ ಅವರ ಸ್ಟೇನ್ಲೆಸ್ ಸ್ಟೀಲ್ ಫ್ರೈಂಗ್ ಪ್ಯಾನ್. ಇದರಲ್ಲಿ ಪಲ್ಯ, ಚಿತ್ರಾನ್ನ, ಡೀಪ್ ಫ್ರೈ ಎಲ್ಲನೂ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಸೊ ಇದನ್ನು ಕೂಡ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವೆಲ್ಲರೂ ತುಂಬ ಹೇಳ್ತಿದ್ರಿ ನಾನ್ ಸ್ಟಿಕ್ದು ಕೋಟಿಂಗ್ ಹೋಗಿದೆ, ಅದನ್ನು ಚೇಂಜ್ ಮಾಡಿ ಅಂತ. ಸೊ ಫೈನಲಿ ಯಾವುದಾದ್ರೂ ಒಂದು ಅಕೇಶನ್ ಬಂದಾಗ ಬಟ್ಟೆ ತೊಗೊಳ್ಳೋದ್ರ ಬದಲು ಗಿಫ್ಟ್ ಕೊಡಿಸಿದಾಗ ಇದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇದನ್ನು ತೊಗೊಂಡಿದ್ದೀನಿ. ಫಸ್ಟ್ ಟೈಮ್ ಕ್ಲೀನಾಗಿ ವಾಶ್ ಮಾಡಿ ಯೂಸ್ ಮಾಡಿದ್ರೆ ಆಯಿತು. ಸೀಸ್ನಿಂಗ್ ಏನೂ ಬೇಡ ಸ್ಟೇನ್ಲೆಸ್ ಸ್ಟೀಲ್ಗೆ. ಸೊ ಈಗ ನಾನು ಮಧ್ಯಾಹ್ನಕ್ಕೆ ಪಲ್ಯ ಮಾಡ್ತಾಯಿದ್ದೀನಿ. ಪಲ್ಯಕ್ಕೆ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಜೀರಿಗೆ, ಕರಿಬೇವು, ಇಂಗು ಇದನ್ನೆಲ್ಲ ಫ್ರೈ ಮಾಡ್ತಾಯಿದ್ದೀನಿ. ನಾನು ಮಾಡ್ತಿರೋದು ನಾರ್ತ್ ಕರ್ನಾಟಕ ಸ್ಟೈಲ್ ಬೇಳೆ ಸೊಪ್ಪಿನ ಪಲ್ಯ. ಇದಕ್ಕೆ ಗಾರ್ಲಿಕ್ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ನಾನು ಒಂದಷ್ಟು ಗಾರ್ಲಿಕ್ನ ಈ ರೀತಿ ಜಜ್ಜಿಟ್ಕೊಂಡು ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡುವಾಗ ತುಂಬ ಹೈ ಫ್ಲೇಮಲ್ಲಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಬೇಗ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಹೈ ಫ್ಲೇಮ್ಗಿಂತ ಒಂಚೂರು ಲೋ ಇಟ್ಟು ನಾವು ಮಾಡೋದ್ರಿಂದ ಹಾಕಿರೋ ಐಟಮ್ಸ್ ಕೂಡ ಸೀದೋಗೋದಿಲ್ಲ, ತಳ ಹತ್ತೋದಿಲ್ಲ, ಪಾತ್ರೆ ಕೂಡ ತುಂಬ ದಿನ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇದಿಷ್ಟು ನಾವು ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು. ಸ್ಟೇನ್ಲೆಸ್ ಸ್ಟೀಲ್ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಅಲ್ಯೂಮಿನಿಯಂ ಮತ್ತು ಇಂಡಾಲಿಯಂ ಮತ್ತು ನಾನ್ ಸ್ಟಿಕ್ಕಿಗಿಂತ ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಈಗ ನಾನು ಈರುಳ್ಳಿನ ಈ ರೀತಿ ರಫಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದ್ರೆ ಸೊಪ್ಪಿನ ಪಲ್ಯ ಚೆನ್ನಾಗಿರುತ್ತೆ. ಸೊ ಈ ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಈ ಸೊಪ್ಪು ಬೇಳೆ ಪಲ್ಯಕ್ಕೆ ನಾನು ಯಾವಾಗಲೂ ಮಸೂರ್ ದಾಲ್ ಯೂಸ್ ಮಾಡ್ತೀನಿ. ಮಸೂರಿ ಬೇಳೆ ಅಂತಾರಲ್ಲ ಅದನ್ನು. ಈ ರೀತಿ ಆರೆಂಜ್ ಕಲರಲ್ಲಿರುತ್ತೆ, ನೋಡೋಕ್ಕೂ ಕಲರ್ಫುಲ್ಲಾಗಿರುತ್ತೆ, ಟೇಸ್ಟ್ ಅಂತೂ ತುಂಬಾ ಅಮೇಝಿಂಗ್ ಆಗಿರುತ್ತೆ. ಇದನ್ನು ನಾನು ನೀಟಾಗಿ ವಾಶ್ ಮಾಡಿ ಹಾಕ್ತಿದ್ದೀನಿ. ನೆನೆಸಿಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಇದು ಬೇಗನೆ ಕುಕ್ಕಾಗಿ ಹೋಗುತ್ತೆ. ಹಾಗೆಯೇ ಪಲ್ಯಕ್ಕೆ ನಾವು 100% ಕುಕ್ಕಾಗಿ ಸಾಫ್ಟ್ ಆಗೋವರೆಗೂ ಏನು ಫ್ರೈ ಮಾಡಬೇಕಾಗಿಲ್ಲ. ಆದ್ದರಿಂದ ನಾವು ಈ ಈರುಳ್ಳಿ ಜೊತೆನೇ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ. ಈ ರೀತಿ ಬಾಡಿಸ್ಕೊಳ್ಳೋದ್ರಿಂದ ಎಲ್ಲ ಬೇಳೆ ಏನು ಮಸಿ ಆಗೋದಿಲ್ಲ. ನಮಗೆ ಪಲ್ಯ ತಿನ್ನುವಾಗ ಬೇಳೆ ಬಾಯಿಗೆ ಸಿಗ್ತಾ ಇರುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಸೊ ಈಗ ಬೇಳೆ ಒಂದಷ್ಟು 2 ಮಿನಿಟ್ಸ್ ನಾನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ ಮತ್ತು ಸಾಲ್ಟ್ ಹಾಕಿ ಫ್ರೈ ಮಾಡ್ತಿದ್ದೀನಿ. ಬೇಳೆ ಹಸಿ ವಾಸನೆ ಎಲ್ಲ ಹೋಗಿ ಘಮ ಘಮ ಅಂತ ವಾಸನೆ ಬರ್ತಾ ಇದೆ ಫ್ರೈ ಆಗಿ ಚೆನ್ನಾಗಿ. ಈಗ ನಾನು ಕಿರಿಕ್ಸಾಲೆ ಸೊಪ್ಪನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ. ಸೊಪ್ಪು ಒಂದೇ ಸಲ ಹಾಕಿದ್ರೆ ಇದರಲ್ಲಿ ಓವರ್ಫ್ಲೋ ಆಗುತ್ತೆ ಅಂತ ನಾನು ಅರ್ಧ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ಇನ್ನು ಮಿಕ್ಕಿದ ಸೊಪ್ಪನ್ನ ನೆಕ್ಸ್ಟ್ ಹಾಕ್ತಿದ್ದೀನಿ. ಇದರಲ್ಲಿ ತುಂಬ ಕ್ವಾಂಟಿಟಿ ಪಲ್ಯ ಮತ್ತು ಸಾರು ಕೂಡ ಮಾಡ್ಬೋದು, ಚಿತ್ರಾನ್ನ ಕೂಡ ಮಾಡ್ಬೋದು. ನಿಮಗೆ ನೋಡಿದ್ರೆ ಕ್ವಾಂಟಿಟಿ ಜಾಸ್ತಿ ಹಿಡಿಸಲ್ಲ ಅಂತ ಅನಿಸ್ತಿರ್ಬೋದು, ಬಟ್ ಡೆಪ್ತ್ ತುಂಬಾ ಇದೆ. ಈಗ ನಾನು ಎಲ್ಲ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊತಿದ್ದೀನಿ. ಕ್ವಾಂಟಿಟಿ ನೀವು ನೋಡ್ತಿರ್ಬೋದು, ಬೇಳೆಗಿಂತ ಸೊಪ್ಪು ಜಾಸ್ತಿ ಇದೆ ಅಂತ ಅನಿಸ್ತಾ ಇರ್ಬೋದು, ಬಟ್ ಇದು ಸೊಪ್ಪಿಂದ ನೀರೆಲ್ಲ ಬಿಟ್ಕೊಂಡು ಬೇಳೆ ಚೆನ್ನಾಗಿ ಅರಳ್ಕೊಂಡಾಗ ನಿಮಗೆ ಸೊಪ್ಪು ಕಡಿಮೆ ಆಗಿ ಬೇಳೆ ಚೆನ್ನಾಗಿ ಕಾಣುತ್ತೆ ಮೇಲೆ. ಈ ಪಲ್ಯಕ್ಕೆ ನೀವು ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು ಫಸ್ಟ್ಗೆ ಈರುಳ್ಳಿ ಫ್ರೈ ಮಾಡುವಾಗ. ನಾನು ಹಸಿಮೆಣಸಿನ್ಕಾಯಿ ಅಸಿಡಿಟಿ ಆಗುತ್ತೆ ಅಂತ ಖಾರದ ಪುಡಿ ಹಾಕ್ತಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನು ಸಾಂಬಾರು ಪುಡಿ ಹಾಕಿದ್ದೀನಿ. ಸಾಂಬಾರು ಪುಡಿ ಆಪ್ಷನಲ್ಲು, ಅದಿಲ್ಲ ಅಂದರೂ ಕೂಡ ಚೆನ್ನಾಗಿರುತ್ತೆ. ನಿಮ್ಮ ಮನೆಯಲ್ಲಿ
ಸಾಂಬಾರು ಪುಡಿಯಲ್ಲೇ ಖಾರದ ಪುಡಿನೂ ಮಿಕ್ಸ್ ಆಗಿದ್ದರೆ ನೀವು ಡೈರೆಕ್ಟಾಗಿ ಅದನ್ನೇ ಒಂದೂವರೆ ಸ್ಪೂನ್ ಅಷ್ಟು ಹಾಕ್ಬೋದು. ನಾನು ಒಂದು ಸ್ಪೂನ್ ಹಾಕಿದ್ದೀನಿ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಈ ಸ್ಟೇನ್ಲೆಸ್ ಸ್ಟೀಲ್ ಕಡಾಯಿಗೆ ಅಥವಾ ಫ್ರೈಂಗ್ ಪ್ಯಾನ್ಗೆ ಲಿಡ್ ಬರೋದಿಲ್ಲ, ಸೊ ನಾನು ಯಾವುದೋ ಬೇರೆ ಪಾತ್ರೆ ಲಿಡ್ಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾನು ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಸಿಮ್ಮರ್ ಮಾಡಿದ್ದೆ. ಈಗ ಬೇಳೆ ಎಲ್ಲ ಚೆನ್ನಾಗಿ ಅರಳ್ಕೊಂಡಿದೆ, ಉದ್ರುದ್ರಾಗಿದೆ, ಪಲ್ಯ ಸೊಪ್ಪು ಕೂಡ ಎಲ್ಲ ಹಸಿ ವಾಸನೆ ಹೋಗಿ ಫ್ರೈ ಆಗಿದೆ. ಇದು ಫೈನಲಿ ಗಾರ್ನಿಷ್ ಮಾಡೋದಕ್ಕೆ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದೆರಡು ಹಾಕೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ಕಾಯಿ ತುರಿ ಮಾತ್ರ ಮಿಸ್ ಮಾಡಬೇಡಿ, ಸೊಪ್ಪಿನ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಟೊಮ್ಯಾಟೊ ಯೂಸ್ ಮಾಡಿಲ್ಲ, ಅದಕ್ಕೆ ನಾನು ಲಾಸ್ಟಿಗೆ ಒಂದೇ ಒಂದು ಸ್ಪೂನಷ್ಟು ನಿಂಬೆ ಹುಳಿ ಹಿಂಡ್ತಾಯಿದ್ದೀನಿ. ಟೊಮ್ಯಾಟೊ ಹಾಕಿದ್ರೆ ನನಗೆ ಬೇಳೆ ಎಲ್ಲ ತುಂಬಾ ಸಾಫ್ಟ್ ಆಗಿಬಿಡುತ್ತೆ ಅನಿಸುತ್ತೆ, ಅದಕ್ಕೆ ನಾನು ಟೊಮ್ಯಾಟೊ ಲಾಸ್ಟ್ ಟೈಮ್ ಹಾಕಿದ್ದೆ ಅಷ್ಟು ಇಷ್ಟ ಆಗಲಿಲ್ಲ. ಈ ಸತಿ ಟೊಮ್ಯಾಟೊ ಇಲ್ಲದೆ ನಿಂಬೆಹಣ್ಣು ಹಾಕಿ ಮಾಡಿದ್ದು ತುಂಬಾ ಚೆನ್ನಾಗಿತ್ತು, ಬೆಟರ್ ಅನಿಸ್ತು, ತುಂಬಾ ರುಚಿಯಾಗಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಎಲ್ರಿಗೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ನೀವು ಕಿರಿಕ್ಸಾಲೆ ಸೊಪ್ಪಿನ ಬದಲಿಗೆ ಸಬ್ಬಸಿಗೆ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪನ್ನು ಕೂಡ ಯೂಸ್ ಮಾಡ್ಬೋದು. ಪಾಲಕ್ ಸೊಪ್ಪು ಹೇಗಿರುತ್ತೋ ಗೊತ್ತಿಲ್ಲ, ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಬಟ್ ಈ 2 ಸೊಪ್ಪು ತುಂಬ ಚೆನ್ನಾಗಾಗುತ್ತೆ. ಸೊ ಇದನ್ನು ಚಪಾತಿ ಜೊತೆ ಊಟ ಮಾಡಿದ್ವಿ, ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಈವ್ನಿಂಗಿಗೆ ಈಗ ನಾನು ರೆಡಿಯಾಗಿದ್ದೀನಿ. ನನ್ನ ಬರ್ಡೇ ಡ್ರೆಸ್ ನೋಡ್ತಾ ಇರ್ಬೋದು, ಇದನ್ನು ನಾನು ಮೀಶೋದಿಂದ ತರಿಸಿದ್ದು, ನಿಮಗೆ ತೋರಿಸಿದ್ದೆ ನಾನು ಮೀಶೋ ಕುರ್ತಿ ಹಾಲಲ್ಲಿ. ಅಕೇಶನ್ಗೆ ತುಂಬಾ ಬೇಕಾಗುತ್ತೆ ಅಂತ, ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು, ಪಾರ್ಟೀಸ್ಗೆಲ್ಲ ಹಾಕ್ಕೊಂಡು ಹೋಗ್ಬೋದು. ಇದನ್ನು ನಾನು ರೆಡ್ ಲೆಗ್ಗಿಂಗ್ಸ್ ಜೊತೆ ಪೇರ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಯಾವುದು ದುಪ್ಪಟ್ಟ ಇಲ್ಲ, ಹಾಗೇ ಕಂಫರ್ಟೇಬಲ್ ಆಗಿದೆ, ಥಿಕ್ ಮೆಟೀರಿಯಲ್ ಇದೆ. ಸೊ ರೆಡಿಯಾಗಿದ್ದಾಯಿತು. ಈಗ ನಮ್ಮ ಮನೆಗೆ ಗೆಸ್ಟ್ಸ್ ಬರ್ತಾರೆ, ಎಲ್ಲನೂ ಅರೇಂಜ್ ಮಾಡಿ ಕಾಯ್ತಾ ಇದ್ದೀವಿ. ಬರ್ಡೇ ಕೇಕ್ನ ನಾವೇ ತರ್ತೀವಿ, ನೀವು ತರೋವಾಗಿಲ್ಲ ಅಂತ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ರು. ನೀವು ಇವ್ರನ್ನ ನೋಡಿರ್ಬೋದು, ನಮ್ಮ ನೇಬರ್ಸು, ತುಂಬಾ ಸ್ವೀಟ್ ನೇಬರ್ಸ್ ಸಿಕ್ಕಿದ್ದಾರೆ ನಮಗೆ ಅಂತ ನಿಮಗೆ ಹೋಲ್ ವ್ಲಾಗಲ್ಲೇ ಪರಿಚಯ ಮಾಡಿಸಿ ಹೇಳಿದ್ದೆ. ಸೊ ಅವರು ಕೂಡ ರೆಡಿಯಾಗಿ ಬಂದಿದ್ದಾರೆ, ಇನ್ನೇನು ಕೇಕ್ ಕಟ್ ಮಾಡೋ ಟೈಮು. ಅವ್ರ ಪೇರೆಂಟ್ಸ್ ಕೂಡ ಬರ್ತಾರೆ, ಸೊ ಅವ್ರು ಬರೋವರೆಗೂ ನಾವು ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾತಾಡ್ತಾ ಇದ್ದೀವಿ. ಅಷ್ಟರಲ್ಲಿ ಬಂದರು, ನಾವು ಮಾತಾಡ್ತಾ ಕೂತಿದ್ದಾಗ ಬಂದು ವಿಶ್ ಎಲ್ಲ ಮಾಡಿದ್ರು. ಆಂಟಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂದರು, ಸ್ವಲ್ಪ ತಿದ್ದು ಹೋಗ್ತೀನಿ ಅಂದರು, ಬಟ್ ನಾವು ಫೋರ್ಸ್ ಮಾಡಿ ಉಳಿಸ್ಕೊಂಡ್ವಿ. ಅಂಕಲು ಕೂಡ ತುಂಬಾ ಚೆನ್ನಾಗಿ ವಿಶಸ್ ಎಲ್ಲ ಹೇಳಿದ್ರು. ಹಾಗೆಯೇ ತುಂಬ ಅರ್ಜೆಂಟ್ ಕೆಲಸ ಇದೆ, ನೀವು ಪಾರ್ಟಿ ಕ್ಯಾರಿ ಆನ್ ಮಾಡಿ, ನಾನು ಆಮೇಲೆ ಸಿಗ್ತೀನಿ ಅಂತ ಹೇಳಿ ಹೊರಟರು. ಎಲ್ಲರೂ ಸೇರಿ ಕೇಕ್ನ ಅರೇಂಜ್ ಮಾಡ್ತಾ ಇದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿರೋವಂಥ ಕೇಕ್ ತಂದಿದ್ರು, ಬ್ಲೂಬೆರಿ ಕೇಕು ಪೇಸ್ಟ್ರಿ, ತುಂಬಾ ಟೇಸ್ಟಿಯಾಗಿತ್ತು, ನೋಡೋಕ್ಕಂತೂ ಬ್ಯೂಟಿಫುಲ್ ಆಗಿತ್ತು. ನಿಮ್ಗೆ ಇಷ್ಟ ಆಯಿತಾ ಈ ಕೇಕು, ಕಲರು ಹಾಗೆಯೇ ಡಿಸೈನು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡಿದ್ವಿ, ಅದಾದಮೇಲೆ ಕೇಕ್ ಕಟ್ ಮಾಡಿದ್ವಿ. ಕೇಕ್ ಕಟ್ ಮಾಡಿ ಎಲ್ಲರಿಗೂ ಕೇಕ್ ತಿನ್ನಿಸಿದ್ದಾಯಿತು, ಫೋಟೋಸ್ ಕೂಡ ಕ್ಲಿಕ್ ಮಾಡಿದ್ದಾಯಿತು. ಈಗ ಮಣಿ ಭಾರತಿ ಎಲ್ಲರಿಗೂ ಕೇಕ್ ಸರ್ವ್ ಮಾಡ್ತಾ ಇದ್ದಾರೆ.
ಅವರೆಲ್ಲರೂ ಕೇಕ್ ಎಂಜಾಯ್ ಮಾಡುವಷ್ಟರಲ್ಲಿ ನಾನು ಜ್ಯೂಸ್ ತಂದು ಸರ್ವ್ ಮಾಡ್ತಾಯಿದ್ದೀನಿ ಎಲ್ರಿಗೂ. ಇಲ್ಲಿ ತಮಿಳ್ನಾಡಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈವ್ನಿಂಗ್ ಟೈಮ್ ತಿಂಡಿ ಥರ ತಿಂತಾರೆ, ಸ್ನ್ಯಾಕ್ಸ್ ತಿಂತಾರೆ, ಊಟ ಮಾಡೋದಿಲ್ಲ, ಅನ್ನ ಸಾರಾಗಲಿ ಏನು, ದೋಸೆ ಇಡ್ಲಿ ಥರ, ಮಂಡಕ್ಕಿ ಉಪ್ಪಿಟ್ಟು ಈ ರೀತಿ ತಿಂತಾರೆ. ಏನಾದರೂ ಸ್ನ್ಯಾಕ್ಸ್ ಐಟಮ್ ಮಾಡಿ ಊಟ ಎಲ್ಲ ಅರೇಂಜ್ ಮಾಡಿಬಿಡಿ ಅಂತ ಸ್ಟ್ರಿಕ್ಟಾಗಿ ಹೇಳಿಬಿಟ್ಟಿದ್ರು. ಅದಕ್ಕೆ ನಾನು ಕರ್ನಾಟಕ ಸ್ಟೈಲಲ್ಲಿ ಚಿರ್ಮುರಿ ಏನಾದರೂ ಮಾಡೋಣ ಅಂಥೇಳಿ ಮಂಡಕ್ಕಿ ತರಿಸಿ ಈ ರೀತಿ ಗ್ರೀನ್ ಕಲರ್ ಮಂಡಕ್ಕಿ ಮಸಾಲೆ ಮಾಡಿದ್ದೆ. ಇದರ ರೆಸಿಪಿ ನಾನು ಆಲ್ರೆಡಿ ನನ್ನ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ, ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ಹೋಗಿಲ್ಲ. ಆ ರೆಸಿಪಿ ತೋರಿಸಿರೋ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಅದನ್ನು ಚೆಕ್ ಮಾಡಿ ನೀವು ಮನೇಲಿ ಟ್ರೈ ಮಾಡ್ಬೋದು. ಮಕ್ಕಳು ಬರ್ಡೇ ಪಾರ್ಟೀಸ್ಗೆ ಎಲ್ಲ ಸರ್ವ್ ಮಾಡೋಕ್ಕೆ ತುಂಬ ಬೇಗ ಆಗೋಗುತ್ತೆ. ಗೊಜ್ಜು ರೆಡಿ ಮಾಡಿ ಇಟ್ಕೊಂಡು ನೀವು ಬಂದಾಗ, ಗೆಸ್ಟ್ ಬಂದಾಗ ತಕ್ಷಣ ಮಿಕ್ಸ್ ಮಾಡಿ ಸರ್ವ್ ಮಾಡ್ಬೋದು. ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಎಂಜಾಯ್ ಮಾಡಿದ್ರು. ಸೊ ಎಲ್ಲರೂ ಮಾತಾಡ್ತಾ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀವಿ ಸ್ನ್ಯಾಕ್ಸ್ನ, ಕೇಕ್ ಜೊತೆಗೆ, ಜ್ಯೂಸ್ ಜೊತೆಗೆ. ಅಷ್ಟರಲ್ಲಿ ಅಂಕಲ್ ಕೂಡ ಅರ್ಜೆಂಟ್ ಕೆಲಸ ಇತ್ತು ಅಂತ ಹೋಗಿದ್ರಲ್ಲ, ಅದನ್ನು ಮುಗಿಸ್ಕೊಂಡು ಬಂದರು. ಬಂದ ತಕ್ಷಣವೇ ನನಗೆ ಹೂ ತಂದು ಕೊಟ್ಟಿದ್ರು, ನನ್ನ ಬರ್ಡೇ ಗಿಫ್ಟ್ ಅಂತ. ನಾನು ಯಾವಾಗಲೂ ಅವ್ರು ಕೊಟ್ಟಿದ್ದು ಹೂ ಮುಟ್ಕೊಂಡು ಹೋಗ್ತಿರ್ತೀನಲ್ಲ, ಅದು ನೋಡಿದ್ರೆ ಅವ್ರಿಗೆ ತುಂಬ ಖುಷಿ. ಅದಕ್ಕೆ ಪ್ರತಿ ಸತಿ ನನಗೆ ಹೂ ತಂದು ಕೊಡ್ತಾ ಇರ್ತಾರೆ. ನನಗೂ ಖುಷಿ ಅವ್ರು ತಂದು ಕೊಟ್ಟರೆ ಹಾಕ್ಕೊಳ್ಳೋಕ್ಕೆ. ಸೊ ಅಂಕಲ್ ನಾನು ಮೇಲೆ ಹೋಗಿರ್ತೀನಿ, ಆಮೇಲೆ ಬರ್ರಿ ನೀವೆಲ್ಲ ಪಾರ್ಟಿ ಮುಗಿಸ್ಕೊಂಡು ಅಂತ ಹೋದರು. ನಾನು ಸ್ನ್ಯಾಕ್ಸ್ನ, ಕೇಕ್ನ ಎಲ್ಲ ಮನೆಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದೆ. ಅದಾದಮೇಲೆ ನನಗೆ ಆಂಟಿ ಮತ್ತು ಮಣಿಭರ್ತಿ ಸೇರಿ ಹೂ ಮುಡಿಸ್ತಾ ಇದ್ದಾರೆ. ಫೈನಲಿ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದಾದಮೇಲೆ ನಾನು ಡೆಸರ್ಟ್ ಕೂಡ ಮಾಡಿದ್ದೆ. ಡೆಸರ್ಟ್ ತಿನ್ನೋಕ್ಕೂ ಮುಂಚೆ ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಅದಾದಮೇಲೆ ನಾನೀಗ ಡೆಸರ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ. ರೆಸಿಪಿ ತೋರಿಸಿಲ್ಲ, ಯಾಕಂದರೆ ಕ್ಯಾರಮೆಲ್ ಪುಡಿಂಗ್ ರೆಸಿಪಿನ ನಾನು ತೋರಿಸಿದ್ದೀನಿ ಆಲ್ರೆಡಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಎಲ್ರಿಗೂ ಕ್ಯಾರಮೆಲ್ ಪುಡಿಂಗ್ ಅಂದರೆ ತುಂಬಾ ಇಷ್ಟ ಆಯಿತು, ತುಂಬ ಖುಷಿಪಟ್ಟರು. ಅಂಕಲ್ಗೂ ಕೂಡ ಎಲ್ಲ ಕೊಟ್ಟು ಕಳಿಸಿದ್ದೆ ಮೇಲೆ ಮನೆಗೆ, ಸ್ನ್ಯಾಕ್ಸು, ಡೆಸರ್ಟು ಎಲ್ಲನೂ. ಎಲ್ಲ ಆದಮೇಲೆ ನಾವು ಎಲ್ಲರೂ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಲೇಟ್ ನೈಟ್ವರೆಗೂ, ಆಲ್ಮೋಸ್ಟ್ 1 o'clockವರೆಗೂ, ಮಿಡ್ ನೈಟು ಸ್ಕ್ರ್ಯಾಬಲ್ ಆಟ ಆಡಿದ್ವಿ. ಸ್ಕ್ರ್ಯಾಬಲ್ ಬಗ್ಗೆನೂ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಗೇಮು. ಈ ಗೇಮು ಅಮೆಝಾನಲ್ಲೆಲ್ಲ ಸಿಗುತ್ತೆ. ತುಂಬ ಮಕ್ಳಿಗಂತೂ ತುಂಬಾ ಬ್ರೈನ್ ಶಾರ್ಪ್ ಆಗುತ್ತೆ, ಇಂಗ್ಲೀಷ್ ವೊಕ್ಯಾಬುಲರಿ ಕೂಡ ಇಂಪ್ರೂವ್ ಆಗುತ್ತೆ. ಆ ಗೇಮ್ ಲಿಂಕ್ ಕೂಡ ಹಾಕಿರ್ತೀನಿ, ನಿಮಗೆ ಬೇಕಿದ್ರೆ ಯೂಸ್ ಆಗ್ಬೋದು. ಸೊ ಇವತ್ತಿನ ಈ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ನಿಮ್ಗೆಲ್ರಿಗೂ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.